ಹೈಕಮಾಂಡ್ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇವತ್ತು ಸಂಜೆ ಅಥವಾ ನಾಳೆ ದೆಹಲಿ ಪ್ರಯಾಣವನ್ನು ಬೆಳೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಾಲ್ ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಆಗುತ್ತಾ? ವರಿಷ್ಠರನ್ನ ಭೇಟಿಯಾಗಿ ಡಿಸಿಎಂ ಮಾಹಿತಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಪೊಲಿಟಿಕಲ್ ಆಂಗಲ್ ಕೂಡ ಪಡ್ಕೊಂಡಿದೆ. ಕಾಲ್ ತುಳಿತ ಕೇಸ್ನಿಂದ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಒಂದು ಕಡೆ ವಿಪಕ್ಷ ನಾಯಕರು ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಕಾಲ್ ತುಳಿತ ಪ್ರಕರಣದ ಬೆಳವಣಿಗೆ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸವಾಗಿ ಬಹುಶಃ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇಲ್ಲಿವರೆಗೂ ಏನಾಗಿದೆ ನೋಡಿ, ಇದನ್ನ ಈ ಒಂದ್ ಕಡೆ ನೇರವಾಗಿ ಮುಖ್ಯಮಂತ್ರಿಗಳು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಸಾವಿನಲ್ಲೂ ಕೂಡ ವಿಪಕ್ಷದವರು ರಾಜಕೀಯ ಮಾಡ್ತಾ ಇದ್ದಾರೆ, ಬಟ್ ನಾವು ಮಾಡಲ್ಲ. ಆಮೇಲೆ ಡಿಸಿಎಂ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ ಈ ಘಟನೆಗೆ. ಬಟ್ ಆದರೆ ವಿಪಕ್ಷಗಳು ಜಂಟಿ ಸುದ್ದಿಗೋಷ್ಠಿನ ನಡೆಸಿದಂಥ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರದ್ದು ಮೊಸಳೆ ಕಣ್ಣೀರು, ನಾಟಕದ ಕಣ್ಣೀರು ಅದು, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಲಕ್ಷಾಂತರ ಜನ ಸೇರಿದ್ರು ಕೂಡ ಸ್ಟೇಡಿಯಂ ಸಿಬ್ಬಂದಿಗಳು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ. ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ವಹಿಸಿದ್ರು. 33,000 ಜನ ಸಿಟ್ಟಿಂಗ್ ಕೆಪಾಸಿಟಿಯ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಸೆಲೆಬ್ರೇಷನ್ಗೆ ಅಂತ ಲಕ್ಷಾಂತರ ಮಂದಿ ಬಂದಿದ್ರು. ಕಣ್ಮುಂದೆ ಲಕ್ಷಾಂತರ ಜನ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ. ಅಲ್ಲಿದ್ದಂತಹ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ, ನಿಭಾಯಿಸೋದಕ್ಕೆ ಸ್ಟೇಡಿಯಂ ಸಿಬ್ಬಂದಿಗಳು ಎಡವಿದ್ದಾರೆ. ಸರಿಯಾದ ಸಮಯಕ್ಕೆ ಗೇಟ್ ಓಪನ್ ಮಾಡಿಲ್ಲ, ಹಾಗಾಗಿ ಅಲ್ಲಿ ಜನದಟ್ಟಣೆ ಉಂಟಾಯಿತು. ಈಗ ಸಿಬ್ಬಂದಿಯನ್ನ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಸ್ಟೇಡಿಯಂಗೆ 23 ಗೇಟ್ ಇದ್ರೂ ಕೂಡ ಬರೀ 3 ಗೇಟ್ ಮಾತ್ರ ಓಪನ್ ಮಾಡಿದ್ರು. ಯಾಕೆ? ಗೇಟ್ ಓಪನ್ ಬಗ್ಗೆ ಸೂಚನೆ ಕೊಡೋರು ಯಾರು ನಿಮಗೆ? ಸ್ಟೇಡಿಯಂ ಸಿಬ್ಬಂದಿ ವಿಚಾರಣೆ ನಡೆಸೋದಕ್ಕೆ ಸಿಐಡಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈಗ ಯಾವಾಗ ಈ ಒಂದು ಕೇಸ್ನ ತನಿಖೆ ಸಿಐಡಿಗೆ ವರ್ಗಾವಣೆ ಆಯಿತು, ಸಿಐಡಿ ಫುಲ್ ಆಕ್ಟಿವ್ ಆಗಿ ತನಿಖೆಯನ್ನು ಚುರುಕುಗೊಳಿಸಿದೆ. ಆಮೇಲೆ ನಿನ್ನೆ ಸ್ಟೇಡಿಯಂನ ಈ ಕಾಲ್ ತುಳಿತ ನಡೆದಂಥ ಜಾಗಕ್ಕೆ ತೆರಳಿ ಪರಿಶೀಲನೆಯನ್ನು ಮಾಡಿ ಒಂದಷ್ಟು ಪ್ರೈಮರಿ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದೆ ಸಿಐಡಿ ಟೀಮ್. ಈಗ KCAಯಲ್ಲಿ ಈ ಲಕ್ಷಾಂತರ ಜನ ಬಂದಿದ್ರು ಕೂಡ ಏನು ಕ್ರಮ ಕೈಗೊಂಡಿಲ್ವಲ್ಲ, ಆ ವಿಚಾರವಾಗಿ ವಿಚಾರಣೆ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತ ಗೋವಿಂದರಾಜುಗೆ ಮತ್ತೊಂದು ಬಿಗ್ ಶಾಕ್ ಕಾದಿದೆಯಾ? ರಾಜ್ಯ ಒಲಿಂಪಿಕ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತಹ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಪೊಲೀಸರು ಕಾರ್ಯಕ್ರಮ ಬೇಡ ಅಂತ ಅಂದ್ರೂ ಕೂಡ ಆಯೋಜನೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿ ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಂಡಿದ್ರು. ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರಿಂದಲೇ ಕಾಲ್ ತುಳಿತ ದುರಂತ ಸಂಭವಿಸಿತು. ಈ ಹಿಂದೆ ಸಿಎಂ ಕಾರ್ಯದರ್ಶಿ ಹುದ್ದೆಯಿಂದಲೂ ಕೂಡ ಆತನನ್ನ ಕಿಕ್ಔಟ್ ಮಾಡಲಾಗಿದೆ. ಈಗ ಒಲಿಂಪಿಕ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಒತ್ತಾಯ ಕೇಳಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆ ಕೂಡ ಆಗಿದೆ. ಈಗ ಆಲ್ರೆಡಿ ಪೊಲೀಸ್ ಅಧಿಕಾರಿಗಳು ಭದ್ರತೆ ಕೊಡೋದಕ್ಕೆ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ಟೈಮ್ ಬೇಕು, ಆಮೇಲೆ ಹೇಳಿ ಕೇಳಿ ನಿನ್ನೆ ನೈಟೆಲ್ಲ ಸೆಲೆಬ್ರೇಷನ್ ಆಗಿದೆ, ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿಕೊಂಡ್ರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸಲಹೆ ಕೊಟ್ಟಂತಹ ವ್ಯಕ್ತಿ ಸಿಎಂನ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂತಹ ಕೆ ಗೋವಿಂದರಾಜುನನ್ನು ಆ ಸ್ಥಾನದಿಂದ ಕಿತ್ತಾಕಲಾಗಿದೆ. ಈಗ ಆತನನ್ನು ಈ ಒಲಿಂಪಿಕ್ ಸ್ಥಾನದ ಅಧ್ಯಕ್ಷ ಸ್ಥಾನದಿಂದಲೂ ಕೂಡ ಕೆಳಗಿಳಿಸಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಕಾಲ್ತುಳಿತ ಪ್ರಕರಣದಲ್ಲಿ ಮತ್ತೊಂದು ದೂರು ಸಲ್ಲಿಕೆ ಆಗಿದೆ. ಆರ್ಸಿಬಿ, KCA, DNA, CS ಮೇಲೆ ಕಂಪ್ಲೇಂಟ್ ಕೊಡಲಾಗಿದೆ. ಜನರ ಹುಚ್ಚಾಟದಿಂದ ಪಾರ್ಕ್ನ ಗಿಡ ಮರಕ್ಕೆ ಹಾನಿಯಾಗಿದೆ. ಕಬ್ಬನ್ ಪಾರ್ಕ್ನ ವಾಕರ್ಸ್ ಅಸೋಸಿಯೇಷನ್ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ಗಿಡಗಳಿಗೆ ಮಾತ್ರ ಹಾನಿಯಾಗಿಲ್ಲ, ಗೇಟ್ಗಳು ಕೂಡ ಜಖಮಾಗಿದೆ. ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಕಬ್ಬನ್ ಪಾರ್ಕ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ಲಕ್ಷಾಂತರ ಜನ ಸೇರಿದಂಥ ಸಂದರ್ಭದಲ್ಲಿ
ಅಲ್ಲಿ ಕಬ್ಬನ್ ಪಾರ್ಕಲ್ಲಿರುವಂಥ ಗೇಟ್ಗಳೇನಿದೆ ಆ ಗೇಟು ಗಿಡ ಮರಗಳು ಅದೆಲ್ಲದಕ್ಕೂ ಕೂಡ ಹಾನಿಯಾಗಿದೆ. ಆಮೇಲೆ ವಿಧಾನಸೌಧದ ಮುಂಭಾಗ ಕೂಡ ಮರ ಏರಿದ್ರು ನೋಡಿ, ಅಲ್ಲೂ ಇದೇ ಥರದ ಹುಚ್ಚಾಟವನ್ನು ಮೆರೆದಿದ್ರು. ಅಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡಲಾಗಿದೆ.